ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ನಾವು ಶಿವರಾತ್ರಿ ಹಬ್ಬವನ್ನು ಉಪವಾಸ ಜಾಗರಣೆಯಿಂದ ಆಚರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ವಿ. ಹಾಗೆ ನಮ್ಮ ಮಲ್ಲೇಶ್ವರಂನಲ್ಲಿರುವಂಥ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈ ವರ್ಷ ಯಾರ್ಯಾರು ಏನೇನು ಸಂಕಲ್ಪ ಮಾಡಿದ್ದೀರಾ, ಅಂದರೆ ಯಾರ್ಯಾರಿಗೆ ಏನೇನು ಆಸೆ ಇದೆ, ಏನೇನು ನಿರೀಕ್ಷೆಗಳಿದೆ, ಯಾವ್ಯಾವ ಕೆಲಸಗಳನ್ನು ಮಾಡಬೇಕು, ಯಾವ್ಯಾವ ಕೆಲಸಗಳು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ಮುಂದಿನ ಶಿವರಾತ್ರಿ ಹಬ್ಬದೊಳಗಡೆ ಆ ಕೆಲಸಗಳೆಲ್ಲ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೂಡ ತುಂಬಾ ಉಪಯೋಗ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಪರೀಕ್ಷೆ ಸಮಯದಲ್ಲಿ ಪೋಷಕರು ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅವರ ಪಾತ್ರ ಎಷ್ಟು ಮುಖ್ಯ ಅಂತ ತಿಳಿಸ್ತಾ ಇದ್ದೀನಿ. ಇವಾಗ ಎಲ್ಲ ಮಕ್ಕಳಿಗೂ ಕೂಡ ಪರೀಕ್ಷೆ ಬರೆಯುವಂಥ ಸಮಯ. ಎಲ್ಲ ಮಕ್ಕಳಿಗೂ ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟವಾದಂತಹ ಅಂಕಗಳನ್ನು ಪಡೆದುಬಿಟ್ಟು ಉತ್ತೀರ್ಣರಾಗಬೇಕು ಅಂತ ಎಲ್ರಿಗೂ ಕೂಡ ತುಂಬಾ ಆಸೆ ಇರುತ್ತೆ. ಪ್ರತಿಯೊಬ್ಬ ತಂದೆ ತಾಯರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಅಲ್ವಾ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಎಷ್ಟು ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ, ಮತ್ತು ಮನೆಯಲ್ಲಿ ಹೇಗೆ ವಾತಾವರಣಗಳಿರಬೇಕು, ಹಾಗೆ ಮಕ್ಕಳನ್ನು ಓದೋದಕ್ಕೆ ಹೇಗೆ ನಾವು ಪ್ರೋತ್ಸಾಹ ಮಾಡಬೇಕು, ಇದೆಲ್ಲನೂ ಕೂಡ ನಾವು ತಿಳ್ಕೊಬೇಕು. ಹಾಗಾಗಿ ಈಗಿನ ಒಂದು ಸಮಯದಲ್ಲಿ, ಅಂದರೆ ಇವಾಗ ಮಕ್ಕಳಿಗೆ ಪರೀಕ್ಷಾ ಸಮಯ, SLC ಓದುವಂಥ ಮಕ್ಕಳು, PUC ಸೆಕೆಂಡ್ ಇಯರ್ ಓದುವಂಥ ಮಕ್ಕಳು, ಪ್ರತಿಯೊಬ್ಬ ಮಕ್ಕಳು ಪರೀಕ್ಷೆ ಬರೆಯುವಂಥ ಸಮಯ. ಹಾಗಾಗಿ ಇಂಥ ಸಮಯದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಉಪಯೋಗ ಆಗೇ ಆಗುತ್ತೆ. ಮೊದಲು ತಂದೆ ತಾಯಂದಿರು ಇದನ್ನೆಲ್ಲ ತಿಳ್ಕೊಂಡ್ರೆ ಮಕ್ಕಳಿಗೆ ತಿಳಿಸೋದಕ್ಕೆ ಉಪಯೋಗ ಆಗುತ್ತೆ. ಮತ್ತು ಮಕ್ಕಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಸಹ ಹೇಗೆ ನಾವು ಓದ್ಕೋಬೇಕು, ಹೇಗಿರಬೇಕು, ಯಾವ ರೀತಿ ಓದಿದ್ರೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಈಗ ಈ ವಿಡಿಯೋದಲ್ಲಿ ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ ಎಷ್ಟಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಈ ಉಪಯುಕ್ತ ಮಾಹಿತಿನ ಕೊನೆ ತನಕ ನೋಡಿ ತಿಳ್ಕೊಳ್ಳಿ. ಯಾಕೆ ಈ ವಿಡಿಯೋ ಮಾಡಿದ್ದು ಅಂತ ಅಂದರೆ, ನಾವು ಏನನ್ನ ಬಿತ್ತುತ್ತೀವೋ ಅದೇ ನಮಗೆ ಫಲವಾಗಿ ಸಿಗೋವಂಥದ್ದು ಅಲ್ವಾ. ಹಾಗಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸ, ಮಕ್ಕಳ ಒಂದು ಏಳಿಗೆ ಇದು ನಮ್ಮ ಕೈಯಲ್ಲಿರುತ್ತೆ. ಅಂದರೆ ತಂದೆ ತಾಯಂದಿರ ಕೈಯಲ್ಲಿರುತ್ತೆ. ಮಕ್ಕಳ ಒಂದು ಮುಂದಿನ ಭವಿಷ್ಯ ನಿರ್ಧಾರ ಮಾಡುವಂಥದ್ದು ವಿದ್ಯೆ ಅಂತಲೇ ಹೇಳ್ಬೋದು. ಹಾಗಾಗಿನೇ ವಿದ್ಯೆ ಇಲ್ಲ ಅಂತ ಅಂದರೆ ಯಾವುದೇ ಒಂದು ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಮುಂದಿನ ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಇಷ್ಟಪಟ್ಟು ಓದಿದಂತಹ ಮಕ್ಕಳು ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ತಾರೆ, ಒಳ್ಳೆಯ ಕೆಲಸಗಳಿಗೆ ಸೇರ್ತಾರೆ, ಅವರ ಭವಿಷ್ಯ ಚೆನ್ನಾಗಿರುತ್ತೆ, ಉಜ್ವಲವಾಗಿರುತ್ತೆ. ವಿದ್ಯೆನೇ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಈಗಿನ ಒಂದು ಕಾಲದಲ್ಲಿ ನೋಡಬೇಕು ಅಂತ ಅಂದರೆ ವಿದ್ಯೆನೇ ತುಂಬ ಮುಖ್ಯ. ಓದಿದ್ರೇ ಮಾತ್ರನೇ ಈ ಒಂದು ಕಾಲದಲ್ಲಿ ನಾವು ಸುಖವಾಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ವಿದ್ಯೆನೇ ಇಲ್ಲ ಅಂತಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ನಮ್ಮ ಕಣ್ಮುಂದೆನೇ ನಮ್ಮ ಮಕ್ಕಳು ಕಷ್ಟಪಡೋದು ಯಾವ ತಂದೆ ತಾಯಿಗೂ ಕೂಡ ಇಷ್ಟ ಆಗೋದಿಲ್ಲ ಅಲ್ವಾ. ಹಂಗಾಗಿನೇ ವಿದ್ಯೆ ತುಂಬಾ ಮುಖ್ಯ. ಎಲ್ಲ ಮಕ್ಕಳಿಗೂ ಶ್ರದ್ಧಾ ಭಕ್ತಿಯಿಂದ ಓದಬೇಕು, ಚೆನ್ನಾಗಿ ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ಮಕ್ಕಳ ಪರಿಶ್ರಮ ಎಷ್ಟಿರುತ್ತೆ ಹಾಗೆಯೇ ತಂದೆ ತಾಯಂದಿರ ಪರಿಶ್ರಮ ಕೂಡ ಅಷ್ಟೇ ಇರುತ್ತೆ. ಕಷ್ಟಪಟ್ಟು ತಂದೆ ತಾಯಂದಿರು ಓದಿಸ್ತಾರೆ, ಪೈಸಾ ಕೂಡಿಟ್ಟು ಮಕ್ಕಳ ವಿದ್ಯೆಗಾಗಿ ಖರ್ಚು ಮಾಡ್ತಾರೆ. ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ಈಗಿನ ಒಂದು ಕಾಲದಲ್ಲಿ ಓದೋದನ್ನು ಅಂದರೆ ವಿದ್ಯೆಯನ್ನು ಕಲಿಸ್ಬೇಕು. ಹಾಗೆಯೇ ತುಂಬಾ ಕಷ್ಟಪಡಬೇಕಾಗುತ್ತೆ, ತುಂಬ ಹಣವನ್ನು ಕಟ್ಟಬೇಕಾಗುತ್ತೆ. ಸ್ಕೂಲ್ನಲ್ಲಿ ನಾವು ಕೂಡ ನೋಡಿರ್ತೀವಿ, ಲಕ್ಷ ಫೀಸ್ಗಳು ತುಂಬಾ ದುಬಾರಿ ಆಗಿಬಿಟ್ಟಿದೆ. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಹಾಗೆ ತಂದೆ ತಾಯಿಗಳು ಕಷ್ಟಪಡ್ತಾ ಇರ್ತಾರೆ, ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರ್ತಾರೆ. ಅದನ್ನು ಮಕ್ಕಳುಗಳು ಕೂಡ ತಿಳ್ಕೊಂಡ್ಬಿಟ್ಟು ವಿದ್ಯೆಯಲ್ಲಿ ಮುಂದೆ ಬರಬೇಕು. ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ತಂದೆ ತಾಯಂದಿರಿಗೆ ಒಳ್ಳೆ ಅಂಕಗಳನ್ನು ತಗೊಂಡು ಪಾಸ್ ಆದರೆ ತುಂಬಾ ಸಂತೋಷ ಆಗುತ್ತೆ. ತಂದೆ ತಾಯಿ ಅವರು ಪಟ್ಟಂಥ ಶ್ರಮಕ್ಕೆ ನೆನಪೇ ಬರೋದಿಲ್ಲ. ಹಾಗಾಗಿ ಮಕ್ಕಳು ಸಹ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಉಪಯೋಗ ಆಗುತ್ತೆ ಈ ಒಂದು ಪರೀಕ್ಷಾ ಸಮಯದಲ್ಲಿ ಅಂತ. ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯೆ ಇರುವಂಥ ಮುಖ ಹೇಗಿರುತ್ತೆ, ತುಂಬಾ ಸುಂದರವಾಗಿರುತ್ತೆ ನೋಡೋದಕ್ಕೆ. ಹಾಗೆ ವಿದ್ಯೆಯನ್ನು ಎಲ್ಲರೂ ಕೂಡ ಪಡ್ಕೋಬೇಕು, ಕಷ್ಟಪಡಬೇಕು, ಅದರಿಂದ ಸುಖ ಇರುತ್ತೆ ಮುಂದೆ. ಈಗ ನಾವು ಕಷ್ಟಪಟ್ಟರೆ ಮುಂದೆ ಸುಖ ಪಡ್ಬೋದು. ಈಗಲೇ ಸುಖಪಟ್ಟು ಓದೋದೇ ಇಲ್ಲದೆ ಕಾಲಹರಣ ಮಾಡಿದ್ರೆ ಮುಂದೆ ನಾವು ಕಷ್ಟಪಡಬೇಕಾಗುತ್ತೆ. ಇದನ್ನು ತಲೆಯಲ್ಲಿ ಎಲ್ಲ ಮಕ್ಕಳು ಇಟ್ಕೋಬೇಕು. ಎಲ್ಲ ತಂದೆ ತಾಯಂದಿರಿಗೂ ಮಕ್ಕಳು
ಡಾಕ್ಟರು, ಇಂಜಿನಿಯರು, ಸೈಂಟಿಸ್ಟ್ಗಳು ಆಗಬೇಕು ಅಂತ ಕನಸಿರುತ್ತೆ. ಅಂತಹ ಬಯಕೆಗಳನ್ನು ಈಡೇರಿಸ್ಕೊಳ್ಳುವಂಥ ಕಾಲ ಇದು. ಯಾಕಂತ ಅಂದರೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಚೆನ್ನಾಗಿ ಬರೆದ್ಬಿಟ್ಟು ಅಂಕವನ್ನು ಪಡ್ಕೊಂಡ್ರೆ ಮುಂದೆ ಮುಂದೆ ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯೇ ಈ ಒಂದು ಪರೀಕ್ಷೆ ಸಮಯದಲ್ಲಿ ಪೋಷಕರ ಪಾತ್ರ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ. ಪರೀಕ್ಷೆ ಮಕ್ಕಳಿಗೆ ಆದರೆ ತಂದೆ ತಾಯಿಗಳ ಜವಾಬ್ದಾರಿ ತುಂಬಾ ಇರುತ್ತೆ. ತಂದೆ ತಾಯಂದಿರಿಗೂ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಮಕ್ಕಳು ಹೆಂಗೆ ಬರೀತಾರೋ, ಹೆಂಗೆ ಅಂಕಗಳನ್ನು ಪಡ್ಕೊತಾರೋ ಅಂತ ಹೇಳಿ ಎಕ್ಸಾಮ್ ಬರೆದ್ಬಿಟ್ಟು ಮನೆಗೆ ಬರೋ ತನಕನೂ ತಂದೆ ತಾಯಂದಿರಿಗೆ ಸಮಾಧಾನನೇ ಇರೋದಿಲ್ಲ. ಮನೆಯಲ್ಲಿ ಮಗಳೇ ಆಗಿರ್ಬೋದು ಅಥವಾ ಮಗನೇ ಆಗಿರ್ಬೋದು, ಪರೀಕ್ಷೆ ಬರೆದ್ಬಿಟ್ಟು ನಾನು ಚೆನ್ನಾಗಿ ಬರ್ತಿದ್ದೀನಿ ಅಮ್ಮ, ಈಸಿ ಇತ್ತು ಪೇಪರು, ತುಂಬ ಚೆನ್ನಾಗಿ ಬರೆದಿದ್ದೀನಿ ಅಂತ ಹೇಳಿದಾಗಲೇ ತಾನೇ ಆವಾಗ ನಮಗೆ ಸಮಾಧಾನ ಆಗೋದು. ಎಲ್ಲ ತಂದೆ ತಾಯಂದಿರಿಗೂ ಕೂಡ ಅಷ್ಟೇ ಇದೇ ರೀತಿ ಅನಿಸುತ್ತೆ. ಇವಾಗ ಯಾವ್ಯಾವ ಟಿಪ್ಸ್ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಕ್ಕಳು ಕಾನ್ಸಂಟ್ರೇಟಿಂದ ಓದೋದಕ್ಕೆ ಪ್ರಶಾಂತವಾದಂತಹ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಅಂದರೆ ಮಕ್ಕಳಿಗೆ ತುಂಬ ಡಿಸ್ಟರ್ಬೆನ್ಸ್ಗಳಾಗಬಾರ್ದು. ಮೊದಲನೇದಾಗಿ ಮನೆಯಲ್ಲೇ ಆಗಬಾರ್ದು. ಮತ್ತು ಯಾವುದೇ ರೀತಿ ಜಗಳಗಳನ್ನು ಆಡೋದು ಅಥವಾ ಇನ್ನೇನೋ ಬೇರೆ ಮ್ಯೂಸಿಕ್ಗಳನ್ನು ಹಾಕೊಂಡು ಇಟ್ಕೊಳ್ಳೋದು, ಟಿ ವಿಗಳನ್ನು ಹಾಕೊಂಡು ಇಟ್ಕೊಳ್ಳೋದು, ಇದನ್ನು ಮಾಡ್ತಾ ಇದ್ರೆ ಮಕ್ಕಳಿಗೆ ಏಕಾಗ್ರತೆ ಬರೋದಿಲ್ಲ. ಯಾವ ಕಡೆ ಗಲಾಟೆ ಇರುತ್ತೋ ಆ ಕಡೆ ಡೈವರ್ಟ್ ಆಗಿಬಿಡುತ್ತೆ ಮೈಂಡು. ಹಂಗಾಗಿ ಮೊದಲು ನಾವು ಪ್ರಶಾಂತವಾದಂತಹ ಪರಿಸರವನ್ನು ಸಿದ್ಧ ಮಾಡ್ಕೋಬೇಕು ಮಕ್ಕಳಿಗೋಸ್ಕರ ತಾಯಂದಿರು. ಮತ್ತೆ ಎರಡನೇದಾಗಿ ಏನು ಅಂತ ಅಂದರೆ ಮಕ್ಕಳನ್ನ ಪದೇ ಪದೇ ಮನೆ ಕೆಲಸಕ್ಕಾಗಿ ಕರಿಬಾರ್ದು. ಅದನ್ನು ತಗೊಂಡ್ ಬಾ, ಇದನ್ನು ತಗೊಂಡ್ ಬಾ ಅಂತ ಹೇಳಿಬಿಟ್ಟು ಕರೆಯೋದಲ್ಲ. ಅಥವಾ ಏನೋ ಒಂದು ಕೆಲಸಗಳಿಗೆ ಮಕ್ಕಳಿಗೆ ವಹಿಸೋದು, ಇದರಿಂದ ಓದೋದಕ್ಕೆ ತೊಂದರೆ ಆಗೇ ಆಗುತ್ತೆ. ಹಂಗಾಗಿ ಯಾವುದೇ ರೀತಿಯ ಕೆಲಸವನ್ನು ಮಕ್ಕಳಿಗೆ ಈ ಒಂದು ದಿನಗಳಲ್ಲಿ ಅಂದರೆ ಎಕ್ಸಾಮ್ ಇರೋವಂಥ ದಿನಗಳಲ್ಲಿ ಹೇಳಲೇಬಾರ್ದು. ಇನ್ನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಇರ್ತಾರೆ ಅಲ್ವಾ, ಆಗ ಸಾಕಷ್ಟು ಕೆಲಸಗಳನ್ನು ಮಾಡಿಸ್ಲೇಬೇಕು ನಾನು ಕೇಳಿದ್ರೆ. ಯಾಕಂದರೆ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಈ ಥರ ಕೆಲಸ ಮಾಡಬೇಕು ಅಂತ ಸುಮ್ಮನೆ ಮಕ್ಕಳನ್ನ ಕೂರಿಸ್ಕೊಂಡು ಬೆಳೆಸೋದಲ್ಲ, ಮಕ್ಕಳಿಗೂ ಸಹ ಕೆಲಸವನ್ನು ಕೊಡಲೇಬೇಕು. ಈ ಒಂದು ಪರೀಕ್ಷೆ ಸಮಯದಲ್ಲಿ ಪದೇ ಪದೇ ಮಕ್ಕಳನ್ನ ಡಿಸ್ಟರ್ಬ್ ಮಾಡಬಾರ್ದು. ಪದೇ ಪದೇ ಮಕ್ಕಳನ್ನ ಡಿಸ್ಟರ್ಬ್ ಮಾಡೋದು, ಕೆಲಸಕ್ಕೆ ಕರೆಯೋದು, ಈ ಥರದ್ದೆಲ್ಲ ಪೋಷಕರು ಮಾಡಲೇಬಾರ್ದು. ಇನ್ನು ಮಕ್ಕಳಿಗೆ ಪರೀಕ್ಷೆಯ ಬಗ್ಗೆ ಭಯವನ್ನು ಹುಟ್ಟಿಸ್ಬಾರ್ದು. ಮುಖ್ಯವಾಗಿ ಇದು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪೇಪರ್ ಹೆಂಗಿರುತ್ತೋ, ಹೇಗೆ ನೀನು ಬರಿತೀಯೋ, ಹೇಗೋ ಹಿಂಗೆ ಓದ್ಬಿಟ್ರೆ ಹೆಂಗೆ, ಈ ಥರ ಓದಿದ್ರೆ ನೀನು ಹೆಂಗೆ ಬರಿತೀಯೋ, ಈ ಥರ ಮಾತುಗಳನ್ನು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಪೇರೆಂಟ್ಸ್ಗಳು ಮಾಡಬಾರ್ದು. ಮಕ್ಕಳಿಗೆ ನಾವು ಇನ್ನೂ ಧೈರ್ಯ ತುಂಬಬೇಕು. ಆಗ ಮಕ್ಕಳಿಗೆ ಧೈರ್ಯ ಬರುತ್ತೆ. ನಾನು ಬರಿಬಲ್ಲೆ ಅನ್ನೋವಂಥ ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನು ನಾವು ಮಕ್ಕಳಲ್ಲಿ ತುಂಬಬೇಕು. ಅದನ್ನು ಬಿಟ್ಟು ಭಯವನ್ನು ಯಾವತ್ತಿಗೂ ಮಕ್ಕಳಲ್ಲಿ ತುಂಬಾರ್ದು. ಹಾಗಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸಬೇಕೇ ಹೊರತು ಇನ್ನು ಬೇರೆ ಮಕ್ಕಳಿಗೆ ಹೋಲಿಕೆಗಳನ್ನು ಮಾಡಬಾರ್ದು. ಅವ್ನು ನೋಡು ಯಾವ ಥರ ಓದ್ತಾ ಇದ್ದಾನೆ, ನೋಡು ಹಾಗೇನೆ ನೀನು ಓದಬೇಕು, ಅವನಿಗಿಂತ ನೀನು ಏನೂ ಇಲ್ಲ, ಈ ಥರ ಮಾತಾಡಬಾರ್ದು. ಯಾವಾಗ್ಲೂ ತಂದೆ ತಾಯಂದಿರೋ ಮಕ್ಕಳಿಗೆ ಪಾಸಿಟಿವ್ ಆಗಿ ತುಂಬಬೇಕು. ನೋಡು ಅವರು ನಿನಗಿಂತ ಜಾಸ್ತಿ ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ, ಅದಕ್ಕಿಂತ ಜಾಸ್ತಿ ತಗೊಳ್ಳೋವಂಥ ಶಕ್ತಿ ನಿನಗೂ ಕೂಡ ಇದೆ, ಓದು, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಆ ಥರ ಪಾಸಿಟಿವ್ ಆಗಿ ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು. ಒಂದಷ್ಟು ಧೈರ್ಯ ಬರುತ್ತೆ. ನಾನು ಓದಿ ಅವ್ರಿಗಿಂತ ಜಾಸ್ತಿ ಅಂಕವನ್ನು ತಗೊಂಡು ಮುಂದೆ ಬರಬೇಕು ಅನ್ನೋಂಥ ಬಯಕೆ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಆ ರೀತಿ ಮೋಟಿವೇಟ್ ಮಾಡಬೇಕು. ಯಾವಾಗ್ಲೂ ಮಕ್ಕಳನ್ನ ಹಂಗಿಸಿ ಬೈಯೋಂಥ ಕೆಲಸವನ್ನ ಮಾಡಬಾರ್ದು. ಮತ್ತೆ ಮಕ್ಕಳನ್ನ ಟಿ ವಿ ನೋಡೋದಕ್ಕೆ ಬಿಡಬಾರ್ದು. ಅಂದರೆ ತುಂಬ ಜಾಸ್ತಿ ಟಿ ವಿ ನೋಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ಒಂದೇ ಒಂದು ಸ್ವಲ್ಪ ಸಮಯದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟು ಕೂಡ ಇರಬೇಕು ಮಕ್ಕಳಿಗೂ ಕೂಡ ಮೈಂಡ್ ಫ್ರೆಶ್ ಆಗಬೇಕು. ಬರೀ ಓದು ಓದು ಅಂತ ಮಕ್ಕಳಿಗೆ ಒಂದು ರೂಮ್ನಲ್ಲಿ ಕೂಡ ಹಾಕ್ಬಿಟ್ರೆ ಅದು ಸಾಧ್ಯನೇ ಆಗೋದಿಲ್ಲ. ಆ ಥರ ಮಾಡಿದ್ರೆ ಓದೋದೇ ಇಲ್ಲ ಮಕ್ಕಳು, ಅವ್ರಿಗೇನೆ ಮೈಂಡ್ಗೆ ಬರಬೇಕು. ಇಷ್ಟು ಅವರ್ ಓದಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಓದಬೇಕು. ಆಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ಒಂದು ಅರ್ಧ ಗಂಟೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಆ ಥರ ನೀವು ಬಿಡ್ಬೋದು. ಶಾರ್ಟ್ ಬ್ರೇಕ್ ಅಂತ ಏನು ಹೇಳ್ತೀವಲ್ವ ಆ ಥರ. ಮತ್ತು ಎಲ್ಲಾದರೂ ಮಕ್ಕಳಿಗೆ ಹೊರಗಡೆ ಕರ್ಕೊಂಡೋಗೋದು, ಪಾರ್ಕ್ಗಳಿಗೆ ಅಥವಾ ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡೋಗೋದು, ಆಮೇಲೆ ಬಂದು ಓದೋದಕ್ಕೆ ಕೂರಿಸೋದು, ಈ ಥರ ಮಾಡಬೇಕು. ಇದರಿಂದ ಮಕ್ಕಳಿಗೆ ಮೈಂಡ್ ಫ್ರೆಶ್ ಆಗುತ್ತೆ. ಸರಿ ಓದ್ತಾನೆ ಇದ್ದರೆ ಮಕ್ಳಿಗೂ ಕೂಡ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ, ಓದಿದ್ದು ಸಹ ನೆನಪಿರೋದಿಲ್ಲ. ಆ ಥರ ಮಾಡಬಾರ್ದು. ಮತ್ತು ಮುಖ್ಯವಾಗಿ ಪೋಷಕರು ಮನೆಯಲ್ಲಿ ಟಿ ವಿ ಹಾಕೊಂಡು ಕೂತ್ಕೊಳ್ಳೋದು, ಮಕ್ಕಳು ಅದರಿಂದ ಕೂಡ ಡೈವರ್ಟ್ ಆಗೋದು ಹಾಗೇ ಬಿಡ್ತಾರೆ. ಅಮ್ಮ ಅಥವಾ ಅಪ್ಪ ಟಿ ವಿ ನೋಡ್ತಾ ಇದ್ದಾರೆ, ಮ್ಯಾಚ್ ನೋಡ್ತಾ ಇದ್ದಾರೆ, ಕ್ರಿಕೆಟ್ ಮ್ಯಾಚು, ನಾವು ಹೋಗಿ ನೋಡಬೇಕು ಅನ್ನೋದು ಬಂದ್ಬಿಡುತ್ತೆ ಮಕ್ಕಳಿಗೆ.
ಹಂಗಾಗಿ ಫಸ್ಟು ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಓದೋದಕ್ಕೆ ಮಕ್ಕಳಿಗೆ ಹೇಳಬೇಕು. ಬೆಳಗಿನ ಜಾವ ಏನು ಓದ್ತಾರೆ ಮಕ್ಕಳು, ಅದು ಮೈಂಡ್ನಲ್ಲಿ ಹಾಗೆ ಉಳಿಯುತ್ತೆ. ಯಾಕಂದರೆ ಪ್ರಶಾಂತವಾದಂತಹ ವಾತಾವರಣ ಇರುತ್ತೆ, ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ಮತ್ತು ಆ ಒಂದು ಸಮಯದಲ್ಲಿ ಓದಿದ್ದು ತುಂಬ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು. ರಾತ್ರಿ ಓದಿ ಮಲ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇಗನೆ ಮಕ್ಕಳನ್ನು ಮಲಗಿಸ್ಬಿಟ್ಟು ಬೆಳಗ್ಗೆ ಬೇಗ ಎಬ್ಬಿಸಿ 4 ಗಂಟೆಗೆಲ್ಲ ಕೂರಿಸಿ ಓದ್ಕೊಂಡ್ರೆ ಮೈಂಡು ಕೂಡ ಫ್ರೆಶ್ ಇರುತ್ತೆ, ಓದಿದ್ದು ಕೂಡ ನೆನಪಿರುತ್ತೆ. ಹಂಗಾಗಿ ಬೆಳಗಿನ ಜಾವ ಮುಂಜಾನೆ ಓದೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಓದಿನ ಸಮಯದಲ್ಲಿ ಮಕ್ಕಳಿಗೆ ಎಷ್ಟು ಮೈಂಡ್ ಕೆಲಸ ಮಾಡುತ್ತೋ ದೇಹ ಕೂಡ ಅಷ್ಟೇ ಸಪೋರ್ಟಾಗಿ ಇರಬೇಕು. ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಈ ದಿನಗಳಲ್ಲಿ ತುಂಬ ಓದ್ಬಿಟ್ಟು ಇನ್ನೇನೋ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಂಗಾಗಿ ತಾಯಂದಿರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಪೋಷಕಾಂಶಗಳನ್ನು ಜಾಸ್ತಿ ಇರುವಂಥ ಆಹಾರವನ್ನು ಕೊಡಬೇಕು. ತರಕಾರಿಗಳನ್ನು, ಹಸಿ ತರಕಾರಿಗಳನ್ನು ಕೊಡಿ, ಮತ್ತು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು, ಅದಕ್ಕೆ ಕ್ಯಾರೆಟ್ಗಳನ್ನ ತುರಿದಾಕ್ಬಿಟ್ಟು ಸಲಾಡ್ ಥರ ಮಾಡಿಕೊಡಿ. ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನೋದಕ್ಕೆ ಕೊಡಿ. ಬಾದಾಮಿಯನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದುಬಿಟ್ಟು ಹಸಿ ಬಾದಾಮಿನ ದಿನಕ್ಕೆ 1 ತಿನ್ನೋದಕ್ಕೆ ಕೊಡಬೇಕು. ಮೆಮೊರಿ ಪವರ್ ತುಂಬ ಜಾಸ್ತಿ ಆಗುತ್ತೆ ಅದರಿಂದ, ಮತ್ತು ಶಕ್ತಿನೂ ಕೂಡ ಬರುತ್ತೆ ಮಕ್ಕಳಿಗೆ. ಹಂಗಾಗಿ ಪೋಷಕಾಂಶ ಇರುವಂಥ ಆಹಾರಗಳನ್ನು ಹೆಚ್ಚಾಗಿ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕೊಡಬೇಕು. ಮತ್ತು ಹೊರಗಡೆ ತಿಂಡಿಗಳನ್ನು ಅವಾಯ್ಡ್ ಮಾಡಿ. ಬೇಕ್ರಿ ಫುಡ್ಸು, ಜಂಕ್ ಫುಡ್ಸು, ಮತ್ತು ಪಿಜ್ಜಾ, ಬರ್ಗರು, ಈ ಥರದ್ದು ನೂಡಲ್ಸು, ಇದೆಲ್ಲನೂ ಕೂಡ ಹೊರಗಡೆ ಆಚೆ ಕಡೆಯಿಂದ ತಿನ್ನೋದು ಕಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಸಮಯದಲ್ಲಿ ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ. ಹಂಗಾಗಿ ನೀರು ಹೆಚ್ಚಾಗಿ ಕುಡಿಬೇಕು ಮಕ್ಕಳು. ಜ್ಯೂಸ್ಗಳು, ಹಣ್ಣುಗಳು, ಹಣ್ಣಿನ ರಸಗಳು ಜಾಸ್ತಿ ತಗೋಬೇಕು. ಇದರಿಂದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಒಂದು ಶಕ್ತಿ ಬರುತ್ತೆ ದೇಹಕ್ಕೆ. ಇದರಿಂದ ಓದೋದಕ್ಕೆ ಒಳ್ಳೆ ಉತ್ತೇಜನ ಬರುತ್ತೆ. ಮುಖ್ಯವಾಗಿ ಪೇರೆಂಟ್ಸ್ಗಳು ಮಕ್ಕಳ ಆಹಾರದ ಕಡೆ ತುಂಬ ಗಮನವನ್ನು ಕೊಡಬೇಕಾಗುತ್ತೆ ಈ ದಿನಗಳಲ್ಲಿ. ಮತ್ತು ಹಿಂದೆ ಹೇಳಿರೋ ಹಾಗೆ ಸಾಯಂಕಾಲ ಹೊತ್ತಲ್ಲಿ ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ, ಹತ್ರ ಇರುವಂಥ ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಇದರಿಂದ ಒಂದು ದೇವರ ಅನುಗ್ರಹ ಸಿಗುತ್ತೆ, ನೀವು ಓದಿದ್ದಕ್ಕೂ ಕೂಡ ಫಲ ಸಿಗುತ್ತೆ. ಬರೀ ನಾವು ಓದ್ಬಿಡ್ತೀವಿ ಅಂತ ಅಂದರೆ ಅಲ್ಲ, ನಾವು ಪರಿಶ್ರಮ ಪಡಬೇಕು, ದೇವರ ಒಂದು ಅನುಗ್ರಹವೂ ಇರಬೇಕು. ದೇವರೇ ಅದನ್ನು ಹೇಳ್ತಾರೆ, ನೀನು ಪರಿಶ್ರಮ ಪಡು, ಫಲ ನನಗೆ ಬಿಡು ಅಂತ. ಹಾಗಾಗಿ ನೀವು ಎಷ್ಟು ಪರಿಶ್ರಮ ಪಡ್ತಿರೋ ಅದಕ್ಕೆ ತಕ್ಕನಾಗಿ ದೇವರ ಒಂದು ಅನುಗ್ರಹ ಇದ್ದೇ ಇರುತ್ತೆ. ಅದರಿಂದ ಫಲಿತಾಂಶನೂ ನಿಮಗೆ ಹಾಗೆ ಸಿಗುತ್ತೆ. ನಾನು ಓದೋದಿಲ್ಲ, ಬರೀ ನಾನು ದೇವ್ರನ್ನ ನಂಬ್ತೀನಿ, ಬರೀ ದೇವ್ರನ್ನ ನಂಬಿಟ್ಟು ನಾನು ತುಂಬ ಭಕ್ತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನಾನೇನೂ ಓದೋದಿಲ್ಲ, ಪರೀಕ್ಷೆಗೆ ಹೋಗ್ತೀವಿ ಅಂತ ಅಂದರೆ ಗ್ಯಾರಂಟಿ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ. ಯಾಕಂತ ಅಂದರೆ ದೇವರು ಸಹ ಈ ಕೆಲಸನ ಮೆಚ್ಚೋದಿಲ್ಲ. ನಿನ್ನ ಪರಿಶ್ರಮ ಇಲ್ಲದೇ ನಾನು ಫಲವನ್ನು ಕೊಡೋದಿಲ್ಲ ಅಂತಲೇ ದೇವರು. ಹಂಗಾಗಿ ನಿಮ್ಮ ಒಂದು ಪರಿಶ್ರಮನೂ ಮುಖ್ಯ, ದೇವರ ಅನುಗ್ರಹವೂ ಮುಖ್ಯ. ಹಂಗಾಗಿ ದೇವರ ಪೂಜೆ, ದೇವರ ಧ್ಯಾನ, ದೇವರ ಸ್ತೋತ್ರಗಳನ್ನು ಹೇಳೋದು, ಸರಸ್ವತಿ ಪೂಜೆ, ಸರಸ್ವತಿ ಮಂತ್ರವನ್ನು ಹೇಳೋದು, ಇದರಿಂದ ನಿಮಗೆ ದೇವರ ಒಂದು ಅನುಗ್ರಹ ಸಿಗುತ್ತೆ. ನೀವು ಓದಿದ್ದಕ್ಕೂ ಕೂಡ ಅದು ಫಲ ಕೊಡುತ್ತೆ. ಹಂಗಾಗಿ ದೇವರ ಅನುಗ್ರಹ ತುಂಬ ಮುಖ್ಯ ಈ ದಿನಗಳಲ್ಲಿ. ಆದಷ್ಟು ಮಕ್ಕಳಿಂದ ಪೂಜೆಗಳನ್ನು ಮಾಡಿಸಿ ದಿನನಿತ್ಯ ಒಂದು ಸರಸ್ವತಿಗೆ ಹೂನ ಇಟ್ಬಿಟ್ಟು ನಮಸ್ಕಾರವನ್ನು ಮಾಡಿಕೊಡಿ. ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ದೇವರ ಒಂದು ಅನುಗ್ರಹ ತುಂಬ ಅಂದರೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಇನ್ನು ನಾಳೆ ಎಕ್ಸಾಮ್ ಇದೆ, ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮೊದಲು ತಂದೆ ತಾಯಂದಿರು ಹಿಂದಿನ ದಿನ ರಾತ್ರಿನೇ ಮಕ್ಕಳು ಏನೇನು ಸಿದ್ಧ ಮಾಡ್ಕೋಬೇಕು ಅಂದರೆ ಪೆನ್ನು, ಪೆನ್ಸಿಲು, ಸ್ಕೇಲು, ಜಾಮಿಟ್ರಿ ಬಾಕ್ಸು ಏನೆಲ್ಲ ಸಿದ್ಧ ಮಾಡ್ಕೊಂಡು ಇಟ್ಕೋಬೇಕು, ಏನೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ಕೋಬೇಕು. ಮಕ್ಕಳು ಮುಖ್ಯವಾಗಿ ಮಾಡುವಂಥ ಕೆಲಸ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋದು, ತಂದೆ ತಾಯಂದಿರಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಪರೀಕ್ಷೆಗೆ ಹೋಗೋದು. ಇದರಿಂದ ತಂದೆ ತಾಯಂದಿರ ಆಶೀರ್ವಾದ ಸಿಗುತ್ತೆ. ಇದರಿಂದ ಒಂದು ದೇವರ ಒಂದು ಆಶೀರ್ವಾದ ಕೂಡ ಸಿಗುತ್ತೆ. ಪರೀಕ್ಷೆಯನ್ನು ಸುಲಭವಾಗಿ ಬರೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ನೀಟಾಗಿ ಬ್ಯಾಗ್ನಲ್ಲಿ ಇಟ್ಟು ಕಳಿಸುವಂಥದ್ದು ಪೋಷಕರ ಮುಖ್ಯವಾದ ಕರ್ತವ್ಯ. ಮುಖ್ಯವಾಗಿ ಆ ಟಿಕೆಟ್ನ ಮಕ್ಕಳಿಗೆ ಬ್ಯಾಗ್ನಲ್ಲಿ ಇಡುವಂಥದ್ದು. ತುಂಬ ಟೆನ್ಷನ್ ಮಾಡಿಕೊಂಡು ಪರೀಕ್ಷೆಗೆ ಹೋಗಿ ಅಲ್ಲಿ ಇನ್ನೇನೋ ಆಗಿ ಓದಿದ್ದೆಲ್ಲ ಮರ್ತೋಗುವಂಥದ್ದು, ಈ ಥರದ ಸಂದರ್ಭಗಳು ಬರಬಾರ್ದು. ಹಂಗಾಗಿ ಹಿಂದಿನ ದಿನ ರಾತ್ರಿನೇ ಎಲ್ಲನೂ ನೋಡಿ ನೀಟಾಗಿ ಬ್ಯಾಗ್ನಲ್ಲಿ ಹಾಕಿ ಇಡಬೇಕು. ಇದು ಪೋಷಕರ ಜವಾಬ್ದಾರಿ. ಇನ್ನು SLC ಓದ್ತಾ ಇದ್ದರೆ
ಒಂದ್ಸಲ ಎಲ್ಲ ಇಟ್ಕೊಂಡಿದ್ದಾರಾ, ಪೆನ್ನು, ಪೆನ್ಸಿಲು, ಸ್ಕೇಲು, ಎರೇಸರು, ಎಕ್ಸಾಮ್ ಪ್ಯಾಡು ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರಾ ಅಂತ ಮಕ್ಕಳನ್ನು ಒಂದ್ಸಲ ಕೇಳಿಬಿಟ್ಟು ಆಮೇಲೆ ಪರೀಕ್ಷೆಗೆ ಹೋಗೋದಕ್ಕೆ ತಯಾರಿ ಮಾಡಬೇಕು. ಮಕ್ಕಳು ಪರೀಕ್ಷೆಗೆ ಹೋಗುವಂಥ ದಿನ ತಂದೆ ತಾಯಿಗೆ ಕಂಪಲ್ಸರಿ ನಮಸ್ಕಾರವನ್ನು ಮಾಡಿಕೊಂಡು ಹೋಗಬೇಕು. ಅವರು ಮಾಡದೇ ಇದ್ದರೂ ಸಹ ನೀವೇ ಹೇಳಿ, ಮಕ್ಕಳ ಹತ್ರ ಚಿಕ್ಕ ಮಕ್ಕಳಿದ್ರೆ ನೀವೇ ಮಾಡಿಸಿ ಮಕ್ಕಳಿಗೆ ಧೈರ್ಯವನ್ನು ತುಂಬ್ರಿ. ಎಕ್ಸಾಮ್ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಚೆನ್ನಾಗಿ ಬರಿತೀಯಾ, ನಿನಗೆ ಆಗುತ್ತೆ, ನೀನು ಸಾಧನೆ ಮಾಡ್ತೀಯಾ ಅಂತ ಧೈರ್ಯ ತುಂಬಿ ಮಕ್ಕಳನ್ನು ಮೋಟಿವೇಟ್ ಮಾಡಿ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಬೈಯೋದಾಗಲಿ ಅಳಿಸೋದಾಗಲಿ ಮಕ್ಕಳಿಗೆ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಮ್ಸ್ ಮುಗಿಯೋ ತನಕ ನೀವು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೋಬೇಕು ಪೋಷಕರು. ಇದು ಪೋಷಕರು ಮಾಡುವಂಥ ಕರ್ತವ್ಯ. ಸಾಧ್ಯವಾದರೆ ಪೇರೆಂಟ್ಸ್ ಹೋಗ್ಬಿಟ್ಟು ಮಕ್ಕಳು ಎಕ್ಸಾಮ್ ಬರೆಯುವಂಥ ಕ್ಲಾಸಸ್ಗೆ ಹೋಗ್ಬಿಟ್ಟು ನಂಬರ್ನ ನೋಡಿಕೊಟ್ಟು ಈ ರೀತಿ ಏನಾದರೂ ಸಹಾಯ ಆಗೋದಿದ್ರೆ ಮಾಡಿರಿ. ಹೀಗೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಪೋಷಕರು ಮುಖ್ಯವಾದ ಕೆಲಸವನ್ನು ಮಾಡಬೇಕು. ಅವರ ಪಾತ್ರ ಇಷ್ಟಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಮಕ್ಕಳ ಪಾತ್ರನೂ ಇರುತ್ತೆ. ಅವರು ಕಷ್ಟಪಟ್ಟು ಓದಿ ಚೆನ್ನಾಗಿ ಬರೆದ್ಬಿಟ್ಟು ಒಳ್ಳೆ ಅಂಕಗಳನ್ನು ತಂದರೆ ತಂದೆ ತಾಯಿಗೆ ಅದೇ ತುಂಬ ಖುಷಿ. ಅದರಿಂದ ಇನ್ನಷ್ಟು ಕಷ್ಟಪಟ್ಟು ಓದ್ಬಿಟ್ಟು ನೀವು ಒಂದು ಉಜ್ವಲ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೋದು. ತಂದೆ ತಾಯಂದಿರು ಉಜ್ವಲ ಭವಿಷ್ಯಕ್ಕಾಗಿ ರೂಪಿಸ್ಬೇಕು ಮಕ್ಕಳಿಗೋಸ್ಕರ. ಇದರಲ್ಲಿ ಇಬ್ಬರ ಪಾತ್ರನೂ ಕೂಡ ಇರುತ್ತೆ. ಎಲ್ಲ ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆದ್ಬಿಟ್ಟು ಒಳ್ಳೆಯ ಅಂಕವನ್ನು ತಗೊಂಡು ಉತ್ತೀರ್ಣರಾಗಿರಿ ಅಂತ ಹೇಳ್ತೀನಿ. ಇನ್ನು ಪರೀಕ್ಷೆ ಬರೆಯುವಂಥ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ನಾನು ಕಡೆಯಲ್ಲಿ ಹೇಳ್ತಾ ಇದ್ದೀನಿ. ಸರಸ್ವತಿ ದೇವಿ ಎಲ್ರಿಗೂ ಅನುಗ್ರಹ ಮಾಡಲಿ. ಎಲ್ಲ ಮಕ್ಕಳು ಒಳ್ಳೆ ಅಂಕವನ್ನು ತಗೊಂಡು ಪಾಸ್ ಆಗಬೇಕು. ತಪ್ಪದೆ ನನಗೂ ಕೂಡ ಕಮೆಂಟ್ನಲ್ಲಿ ಬರೀರಿ. ಇಷ್ಟು ಕೂಡ ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ ಎಷ್ಟಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.